ಇಲ್ಲೇ ದೊಡ್ಡವ್ರಾಗಿವ್ರಿ ಸರ್. ಮತ್ತೆ ನಾವು ಮೊಡ್ಕ ಪಾಡ್ಕ ಆರಿಸ್ಕೊಂಡ ನಮ್ಮ ಒಟ್ಟು ಜೀವನ ಸರ್. ಅದೇ ಇದ್ರೆ ನಮ್ಗೆ ಏನು ಒಟ್ಟು ಜೀವನ ಇಲ್ರಿ ಸರ್. ಮತ್ತೆ ಏನೋ ಅಂಗಡಿ ಪಂಗಡಿ ಎಲ್ಲ ಕಿತ್ತು ಹೋಗಿತೀವಿ, ಅದು ಹೋಗಿತೀವಿ. ಮತ್ತೆ ಏನೋ ಮತ್ತೆ ಅಲ್ಲಿ ಊರಾಗ ಅಡ್ಡಾಡ್ಬಾಡ್ರಿ, ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ ಅಂತಂದ್ರ ನಾವ್ ಎಲ್ಲಿ ಜೀವನ ಮಾಡ್ಬೇಕು. ಮತ್ತೆ ನಾವು ಅದ್ರಲ್ಲಿ ನಮಗ ಅದಿಲ್ಲ ಅಂದ್ರ ನಮ್ಗೆ ಏನು ಇಲ್ಲ ಇಲ್ರಿ. ಒಂದು ಹೊಲ ಇಲ್ಲ, ಒಂದು ಭೂಮಿ ಇಲ್ಲ, ಒಂದು ಏನಿಲ್ಲ. ನಾವು ಏನೋ ಆರಿಸ್ಕೊಂಡ್ ತಿನ್ನೋ ಮಟ್ಟ ನಮಗ ಹೊಟ್ಟೆ ತುಂಬೋದಿಲ್ರಿ ಸರ್. ಮತ್ತೆ ನಮಗ ಹಿಂಗ ಇದನ್ನ ಮೇಲೆ ಲೆಕ್ಕ ಮಾಡಕತ್ತಾರ ಸರ್. ಮತ್ತೆ ಇದಕ್ಕೆ ನೀವು ದೇವ ಮಾಡಿ ಏನ್ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು ನೋಡಿ. ಮಾತಾಡ್ತೀನಿ ಸರ. ಇಲ್ಲಿ ನೋಡು, ಊರಾಗ ಅಡ್ಡಾರಂದ್ರ ಅಲ್ಲಿ ಇದು ಮಾಡಿ ಅನ್ನಕತ್ತಾರ ಸರ. ನಾವು 4 ಮನೆಗೆ ಯವ್ವ ಅಂದಾಗ ನಮ್ಮ ಹೊಟ್ಟೆ ತುಂಬೋದು. 2 ಗಂಟೆಗ ನಮಗೆ ಮನೆಗೆ ಹೋದಾಗ ಫಲ ಏನಿಲ್ಲ. 4 ಮನೆಗೆ ಹೋದಾಗ ನಮ್ಗೆ ಹೊಟ್ಟೆ ಜೀವನ ನೋಡ್ರಿ ಸ್ವಾಮಿ ಸಾಹೇಬ್ರು. ನಾವು ಹೊಟ್ಟೆ ತಿಪ್ಪರಿಗೆ ಅಡ್ಡಾಡೋದವ್ರು ಸ್ವಾಮಿ. ದುರ್ಗಮ್ಮನ ತಗೊಂಡು ಹೋಗ್ತೀವಿ, ಈಗ ಗೋಡಕ ಆರಿಸ್ತೀವಿ, ಎಲ್ಲ ಆರಿಸ್ತೀವಿ. ಮತ್ತೆ ನೀವು ಬೇಡ ಅಂದ್ರೆ ಊರಾಗ ಬೇಡ ಅಂತ ಏನ್ ಮಾಡೋದ್ರಿ? ನಮ್ಮ ಮಕ್ಕಳು ಮರಿ ಕೂಡಿಗೆ ಸಾಯೋದ. ಒಂದ್ ಎಣ್ಣೆ ಬಾಕಿ ಕೊಡ್ರಿ, ನಾವು ಎಲ್ಲ ಮತ್ತೆ ಇಟ್ಟಿದ್ದಾಗ ಜೋಪಾನ ಮಾಡಿ ಇಲ್ಲಿಯಾಗ ಎರಗಟ್ಟು ಊರಾಗದೀವಿ. ಇನ್ನು ಹೋಗಂದ್ರೆ ಎಲ್ಲಿ ಮಕ್ಕಳು ಬಗಣಿ ತಗೊಂಡು ರೆಟ್ಟಿಗೆ ಹೋಗ್ತಾರ. ಅದು ಸತ್ಯ ಬಂದ್ ಮಾಡಿಬಿಟ್ರಿ. ಯಪ್ಪ ಏನ್ ತಿನ್ಬೇಕು ನಾವು? ಆಯಪ್ಪ ಎಲ್ಲ ನಿಮ್ ಕೈಯಾಗೈತಿ ನೋಡಿ ಸಾಹೇಬ್ರು, ನಿಮ್ ಕೈಯಾಗೈತಿ ನೋಡಿ. ಜನ ಬಂದ್ರ ಜನರು ಬಂದ್ರ ನಾವು ಚೂಟಿಗೆ ಹೋಗಿ ಹಾಕಿಸ್ಕೊಳಕ್ಕೆ ಏನು ಗೊತ್ತಿಲ್ಲ ನಮಗ. ಮಕ್ಕಳಿಗೆ ಬೋಗಣಿ ಕೊಟ್ಟಿವಿ ಅಂದ್ರೆ ರೊಟ್ಟಿ ಬೇಡ್ಕೊಂಡ್ ಬರ್ತಾರ. ಅದ ಊರನ್ ರೊಟ್ಟಿ ತಿನ್ನೋದು ನಾವು.